ಈ ಇಡೀ ಘಟನೆಯ ಕ್ರಾನಾಲಜಿಯನ್ನು ತಾವು ಗಮನಿಸಿದ್ರಿ. ಈಗ ನಿಮ್ಮ ಮುಂದೆ ಭಾಳ ಸ್ಪಷ್ಟವಾಗಿ ಈ ಇನ್ಸಿಡೆಂಟ್ ಡೇ ಏನೇನು ಆಯಿತು ಅನ್ನುವ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಳ್ಳುವ ಪ್ರಯತ್ನ ನಾವು ನಿಮ್ಮ ಮುಂದೆ ಮಾಡಲಿದ್ದೇವೆ. ಲೆಟ್ಸ್ ಗೋ ಫಾರ್ ಇಟ್. ಹೋಗಿಬಿಡೋಣ. ಅವತ್ತು ಅಕ್ಟೋಬರ್ 9ರ ಘಟನೆ ನಂತರ ನಡೆದಂಥ ಘಟನೆಗಳು ಏನು? ರೇಪ್ ಅಂಡ್ ಮರ್ಡರ್ ಘಟನೆ ನಂತರ ಪೊಲೀಸರು ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ತಾರೆ, ಆನಂತರ ಪೊಲೀಸರು ಏನೆಲ್ಲ ಪ್ರೊಸೀಜರ್ ಮಾಡಿದರು, ಬರೋಬ್ಬರಿ 11 ವರ್ಷಗಳ ಹಿಂದೆ ನಡೆದಂಥ ತನಿಖೆಯ ಮೊದಲ ಹಂತ ಹೇಗಿತ್ತು, ಆರೋಪಿಗಳ ಶೋಧಕ್ಕೆ ಪೊಲೀಸರು ಅನುಸರಿಸಿದ ಮಾರ್ಗಗಳೇನು? ಪವರ್ ಟಿವಿಯಲ್ಲಿ ಈ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ನಾವು ಬಿಡ್ತಾ ಇದ್ದೀವಿ. ಇವಾಗ ಹೋಗೋಣ ಅದಕ್ಕೆ. 2012 ಅಕ್ಟೋಬರ್ 9 ಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ. ರಾತ್ರಿ ಸುಮಾರು 9:30 ಗಂಟೆ. ಜಿಟಿ ಮಳೆ ಬರ್ತಾ ಇರುತ್ತೆ. ಆರಂಭಿಕ ಕಾರ್ಯಾಚರಣೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಇವಾಗ ಧರ್ಮಸ್ಥಳ ಔಟ್ಪೋಸ್ಟ್ ಠಾಣೆಗೆ ಆತಂಕದಿಂದ ಸೌಜನ್ಯ ಸಂಬಂಧಿಗಳು ಬರ್ತಾರೆ. ಅವಾಗಿದ್ದಿದ್ದು ಔಟ್ಪೋಸ್ಟ್, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇರಲಿಲ್ಲ ಆಗ. ಸೌಜನ್ಯ ಅಪ್ಪ ಮತ್ತು ಮಾವ ಎಲ್ಲರೂ ಕೂಡ ಬರ್ತಾರೆ. ತಮ್ಮ ಮಗಳು ಸೌಜನ್ಯ ಶಾಲೆಗೆ ಹೋದವಳು ಮನೆಗೆ ಹಿಂದಿರುಗಿಲ್ಲ ಅಂತ ದೂರು ಕೊಡ್ತಾರೆ. ದೂರಿನ ನಂತರದಲ್ಲಿ ನಾಪತ್ತೆ ಪ್ರಕರಣವನ್ನು SI ಯೋಗೇಶ್ ದಾಖಲು ಮಾಡಿಕೊಳ್ತಾರೆ. ಅಲ್ಲಿಂದ ಶುರುವಾಗುತ್ತೆ ವಿದ್ಯಾರ್ಥಿನಿ ಸೌಜನ್ಯ ಹುಡುಕಾಟದ ಕಾರ್ಯಾಚರಣೆ. ಒಂದು ಕಡೆ ಸೌಜನ್ಯ ಪೋಷಕರ ಹುಡುಕಾಟ, ಮತ್ತೊಂದು ಕಡೆ ಪೊಲೀಸರ ಶೋಧ. ಜಿಟಿ ಮಳೆ ಮತ್ತು ಕತ್ತಲೆ ಇದ್ದ ಹಿನ್ನೆಲೆ ಸೌಜನ್ಯ ಹುಡುಕುವ ಕಾರ್ಯಕ್ಕೆ ಅಡ್ಡಿಯಾಗತ್ತೆ. ತಡರಾತ್ರಿವರೆಗೂ ಕೂಡ ಕಾರ್ಯಾಚರಣೆ ನಡೆಸ್ತಾರೆ. ಆದರೆ ಸೌಜನ್ಯಳ ಸುಳಿವು ಸಿಗೋದೇ ಇಲ್ಲ. ಧರ್ಮಸ್ಥಳ ಔಟ್ಪೋಸ್ಟ್ ಠಾಣೆಗೆ ಅತ್ಯಂತ ಆತಂಕದಿಂದ ಎಲ್ಲ ಸಂಬಂಧಿಗಳು ಕೂಡ ಬರ್ತಾರೆ. 2012 ಅಕ್ಟೋಬರ್ 10 ಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಬೆಳಗ್ಗೆ ಸುಮಾರು 11 ಗಂಟೆಗೆ. ಇದು ಪ್ರಶ್ನೆ, ಸೌಜನ್ಯ ಮೃತದೇಹ ಹೇಗೆ ಸಿಕ್ತು ಅಂತನ್ನೋದು. ಕಾಡ್ಗಿಚ್ಚಿನಂತೆ ಎಲ್ಲ ಕಡೆ ಹರಡುವ ಸೌಜನ್ಯ ಕಾಣೆಯಾಗಿರೋ ವಿಚಾರ ಇಡೀ ಕರ್ನಾಟಕವನ್ನು ಪ್ರವಹಿಸುತ್ತೆ. ಸೌಜನ್ಯ ಪೋಷಕರು, ಸ್ನೇಹಿತರು, ಧರ್ಮಸ್ಥಳ ನಿವಾಸಿಗಳು ಶೋಧ ಕಾರ್ಯವನ್ನು ನಡೆಸೋದಕ್ಕೆ ಶುರು ಮಾಡಿಕೊಳ್ತಾರೆ. ಸ್ಥಳೀಯ ಪೊಲೀಸರು ಕೂಡ ಅಷ್ಟೇ ಶೋಧ ಕಾರ್ಯವನ್ನು ಮುಂದುವರಿಸ್ತಾರೆ. ಅವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಸೌಜನ್ಯ ಮೃತದೇಹ ಸಿಕ್ಕ ಬಗ್ಗೆ ಮಾಹಿತಿ ಸಿಗುತ್ತೆ. ಮಣ್ಣಸಂಕ ಬಳಿ ಸೌಜನ್ಯಳ ಮೃತದೇಹ ಸಿಕ್ತು ಅಂತ ಪೊಲೀಸರಿಗೆ ಮಾಹಿತಿ ಬರುತ್ತೆ. ಕಾಡ್ಗಿಚ್ಚಿನಂತೆ ಎಲ್ಲ ಕಡೆ ಆ ಕೂಸು ಕಾಣೆಯಾಗಿರುವ ಸುದ್ದಿ ಹರಡಿಬಿಡುತ್ತೆ. ಅಷ್ಟರಲ್ಲಿ ಕ್ರೈಮ್ ಸೀನ್ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾರೆ. ವಿದ್ಯಾರ್ಥಿನಿ ಸೌಜನ್ಯಳ ಕೈಗಳನ್ನು ಹಿಂದಕ್ಕೆ ಹಗ್ಗದಿಂದ ಕಟ್ಟಲಾಗಿರುತ್ತೆ. ದೇಹದ ಮೇಲೆ ಬಟ್ಟೆ ಇರೋದಿಲ್ಲ. ಒದ್ದಾಡಿ ಕೂಸು ಪ್ರಾಣ ಬಿಟ್ಟಿರುವ ಕುರುಹುಗಳು ಸಿಗ್ತವೆ. ಸೌಜನ್ಯಳನ್ನು ಅತ್ಯಾಚಾರ ಮಾಡಿ ಕತ್ತು ಹಿಸುಕಿ ಹತ್ಯೆ ಮಾಡಿದ್ದಾರೆ ಅನ್ನುವ ಶಂಕೆ ವ್ಯಕ್ತವಾಗುತ್ತೆ. ದೇಹದ ಹಲವು ಭಾಗಗಳಲ್ಲಿ ಜಿಗಣೆ ಕಚ್ಚಿರುವ ಗಾಯದ ಗುರುತುಗಳು ಪತ್ತೆಯಾಗ್ತವೆ. ಸ್ಥಳಕ್ಕೆ ಪೊಲೀಸರು ಬರೋಷ್ಟರಲ್ಲಿ ಸೌಜನ್ಯ ಮೃತದೇಹಕ್ಕೆ ಜನ ಬಟ್ಟೆ ಮುಚ್ಚಿರ್ತಾರೆ. ಅಷ್ಟೊತ್ತಿಗೆ ಸೌಜನ್ಯಳ ಬ್ಯಾಗನ್ನು ಕೂಡ ತೆಗೆದು ಸಾರ್ವಜನಿಕರು ಚೆಕ್ ಮಾಡಿರ್ತಾರೆ. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡಿದ್ರಿಂದ ಕೆಲವೊಂದು ಸಾಕ್ಷ್ಯ ನಾಶ ಆಗಬಹುದು ಅಂತ ಪ್ರಶ್ನೆಗಳನ್ನು ಮಾಡಲಾಗುತ್ತೆ. ಸ್ಥಳದಿಂದ ಕೂಡಲೇ ಜನರನ್ನು ದೂರ ಕಳಿಸ್ತಾರೆ. ವಿಡಿಯೋ ಮಾಡ್ತಾರೆ ಪೊಲೀಸರು. ಕೂಡಲೇ ಮೃತದೇಹವನ್ನು ಶವಾಗಾರಕ್ಕೆ ಹಸ್ತಾಂತರ ಮಾಡ್ತಾರೆ. 302, 307 ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಶುರುವಾಗುತ್ತೆ. ಕಾನೂನು ಪ್ರಕಾರ ಸೌಜನ್ಯ ಮೃತದೇಹ ಸಿಕ್ಕ ಸ್ಥಳದಲ್ಲಿ ಆಕೆ ಬ್ಯಾಗ್, ಚಪ್ಪಲಿ, ಒಂದು ಚೀಟಿ ಪತ್ತೆಯಾಗುತ್ತೆ. ಪೊಲೀಸರಿಗೆ ಸಿಕ್ಕ ಚೀಟಿಯಲ್ಲಿ ಸಂಬಂಧಿಕರ ಫೋನ್ ನಂಬರ್ ನಮೂದಾಗಿರುತ್ತೆ. ದುಷ್ಕೃತ್ಯ ನಡೆದ ಸ್ಥಳದಲ್ಲಿ ಪತ್ತೆಯಾಗದ ಸೌಜನ್ಯ ಹತ್ರ ಇದ್ದಂಥ ಛತ್ರಿ, ಆ ಕೊಡೆ ತಗೊಂಡೋಗಿರ್ತಾಳೆ ಹುಡುಗಿ, ಸಿಕ್ಕೋದಿಲ್ಲ. ಆರಂಭದಲ್ಲಿ ಸೌಜನ್ಯಳ ಮರಣೋತ್ತರ ಪರೀಕ್ಷೆ ಬೇಡ ಅಂತ ಪೋಷಕರು ನಿರಾಕರಿಸ್ತಾರೆ. ಆದರೆ ರೇಪ್ ಅಂಡ್ ಮರ್ಡರ್ ಆದ ಹಿನ್ನೆಲೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲೇಬೇಕಾಗಿರುತ್ತೆ. ಬಳಿಕ ಮೃತದೇಹವನ್ನು ಸೌಜನ್ಯ ಪೋಷಕರಿಗೆ ಪೊಲೀಸರು ಒಪ್ಪಿಸ್ತಾರೆ. ಆರೋಪಿ ಬಂಧನಕ್ಕೆ 4 ತಂಡಗಳನ್ನು ರಚನೆ ಮಾಡಿಕೊಂಡು ಪೊಲೀಸರು ಕಾರ್ಯಾಚರಣೆ ಶುರು ಮಾಡಿಕೊಳ್ತಾರೆ. ಆರೋಪಿ ಸಂತೋಷ್ ರಾವ್ ಸೆರೆಯಾಗ್ತಾರೆ. 2012 ಅಕ್ಟೋಬರ್ 11 ಸಮಯ ಸಂಜೆ 6:30, 6 ಗಂಟೆ 30 ನಿಮಿಷ. ಸಂಜೆ ಸುಮಾರು 6:30 ಔಟ್ಪೋಸ್ಟ್ ಸ್ಟೇಷನ್ಗೆ ಬರುತ್ತೆ ಒಂದು ಕರೆ.
ಸೌಜನ್ಯಕ್ಕೆ ಸಂಬಂಧ ಅನುಮಾನಾಸ್ಪದ ವ್ಯಕ್ತಿಯನ್ನು ಸೆರೆ ಹಿಡಿದಿದ್ದೀವಿ ಅಂತ ಕರೆ ಬರುತ್ತೆ. ಆರೋಪಿ ವಶಕ್ಕೆ ಪಡೆದುಕೊಳ್ಳಲು ಪೊಲೀಸರು ತೆರಳುವಷ್ಟರಲ್ಲಿ ಆತನ ಮೇಲೆ ಜನ ಈಗಾಗಲೇ ಹಲ್ಲೆ ನಡೆಸಿರ್ತಾರೆ. ಆರೋಪಿ ಮೇಲೆ ಜನ ಹಲ್ಲೆ ನಡೆಸಿದ್ರಿಂದ ಮುಖ, ದೇಹದ ಭಾಗಗಳಲ್ಲಿ ಸಂತೋಷ್ ರಾವ್ ರಕ್ತಸ್ರಾವದಿಂದ ಬಳಲ್ತಾ ಇರ್ತಾರೆ. ಜನರಿಂದ ಆತನನ್ನು ಬಿಡಿಸಿಕೊಂಡು ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆಗೆ ಒಳಪಡಿಸ್ತಾರೆ. ಆರೋಪಿ ವಿಚಾರಣೆ ನಡೆಸಿದಾಗ ಆತನ ಹೆಸರು ಸಂತೋಷ್ ರಾವ್ ಅಂತ ಬಹಿರಂಗವಾಗಿ ಅವರು ಹೇಳ್ಕೊಳ್ತಾರೆ. ಆರೋಪಿಗೆ ತೀವ್ರ ತರದ ಗಾಯಗಳಾಗಿದ್ದರಿಂದ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗುತ್ತೆ. ಧರ್ಮಸ್ಥಳದ ಸುತ್ತಮುತ್ತ ಕಾಡ್ಗಿಚ್ಚಿನಂತೆ ಆರೋಪಿಯ ಸೆರೆ ಸುದ್ದಿ ಹರಡುತ್ತೆ. ಠಾಣೆ ಮುಂದೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರ್ಕೊಳ್ತಾರೆ, ಸಾರ್ವಜನಿಕರು ಜಮಾಯಿಸ್ತಾರೆ. ಆರೋಪಿಯನ್ನು ತಮಗೆ ಒಪ್ಪಿಸಿ ಅಂತ ಆಕ್ರೋಶಭರಿತ ಜನ ಆಕ್ರೋಶ ವ್ಯಕ್ತಪಡಿಸ್ತಾರೆ. ನೋಡಿ, ಇದು ಕ್ರೊನಾಲಜಿ ಆರ್ಡರ್ ಹೇಗೆ ನಡೆಯುತ್ತೆ ಅಂತ. ಸಂತೋಷ್ ರಾವ್ ಖುಲಾಸೆಗೊಳಿಸುವ ಸಂದರ್ಭದಲ್ಲೂ ಕೂಡ ಕೋರ್ಟು ಈ ಎಲ್ಲ ವಿಚಾರಗಳನ್ನು ಭಾಳ ಸ್ಪಷ್ಟವಾಗಿ, ಭಾಳ ಮುಕ್ತವಾಗಿ ಉಲ್ಲೇಖ ಮಾಡುತ್ತೆ. ಅಲ್ಲೊಂದು ಪ್ರಕೃತಿ ಚಿಕಿತ್ಸಾಲಯ ಇತ್ತು, ಆ ಪ್ರಕೃತಿ ಚಿಕಿತ್ಸಾಲಯಕ್ಕೆ CCTV ಕ್ಯಾಮ್ರಾ ಇತ್ತು. ಆ CCTV ಕ್ಯಾಮ್ರಾದ ವಿಜುವಲ್ಗಳನ್ನು ಕೂಡ ಕೊಟ್ಟಿಲ್ಲ ಇವರು. ಯಾಕೆ ಅಂತ ನೇರವಾಗಿ ಪ್ರಶ್ನೆ ಮಾಡಿ ಅಬ್ಸಲ್ಯೂಟ್ಲಿ ನೋ ಎವಿಡೆನ್ಸ್ ಅನ್ನೋ ಥರದಲ್ಲಿ 132 ಮತ್ತು 134, 5-6 ಪೇಜ್ನ ನಡುವೆ ನ್ಯಾಯಮೂರ್ತಿಗಳು ಅದನ್ನು ಬರೀತಾರೆ. ಅದಾದ ನಂತರದಲ್ಲಿ ಕೋರ್ಟ್ನಲ್ಲಿ ಬೇರೆ ಬೇರೆ ರೀತಿಯ ಆಯಾಮಗಳು ನಡೆದು ಹೋದರೂ ಕೂಡ 2023 ಜುಲೈವರೆಗೂ ಕೂಡ ಸಂತೋಷ್ ರಾವ್ ಖುಲಾಸೆ ಆಗಿರುವುದಿಲ್ಲ. ಈ ಇಡೀ ಘಟನೆಯ ಟೈಮ್ಲೈನ್, ಇಡೀ ಘಟನೆಯ ಕ್ರಾನಾಲಜಿ ನೀವು ಏನು ನೋಡ್ತಾ ಇದ್ದೀವಿ ಇದು. ಜನ ಭಾಳ ಆಕ್ರೋಶಭರಿತರಾಗಿರ್ತಾರೆ. ಪೊಲೀಸ್ ಸ್ಟೇಷನ್ಗೂ ನುಗ್ಗಿ ವಾಹನಗಳನ್ನು ಜಖಂಗೊಳಿಸುವ ಪ್ರಯತ್ನವೂ ಕೂಡ ಆಗುತ್ತೆ. ಯಾಕೆಂತಂದರೆ ಸಹಜ, ಒಂದು ಹೆಣ್ಣು ಕೂಸಿಗೆ ಹೀಗಾಗಿದೆ ಅಂತಂದರೆ ಯಾರಿಗೆ ತಾನೇ ತಡ್ಕೊಳ್ಳೋಕೆ ಸಾಧ್ಯ ರೀ? ಹೀಗಾಗಿ ಬಿಡುತ್ತೆ.